ಹಾಯ್ ಹಲೋ ವೆಲ್ಕಮ್ ಟು ವಿಡ್ಸಿಟ್ ಕಿಚನ್. ಇವತ್ತು ನಾವು ಶೇಂಗಾ ಮತ್ತು ಗುರಳ್ ಚಟ್ನಿ ಎರಡರ ಮಿಶ್ರಣ ಚಟ್ನಿ ಮಾಡ್ತಾಯಿದ್ದೀವಿ. ಇದು ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರೋದು ಶೇಂಗಾ, ಕರಿಬೇವು, ಈರುಳ್ಳಿ, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಮತ್ತು ಜೀರಿಗೆ. ಈಗ ನಾವು ಬಾಣಲೆ ಇಟ್ಕೊತಿದ್ದೀವಿ. ಈಗ ಶೇಂಗಾ ಹಾಕೋತಿದ್ದೀವಿ ಹುರಿಯೋದಕ್ಕೆ. ಶೇಂಗಾ ಹುರ್ಕೊಳ್ಳೋಣ ಮೊದಲಿಗೆ. ಶೇಂಗಾನ ಸ್ವಲ್ಪ ಕೆಂಪು ಹುರ್ಕೊಂಡಿವಿ. ಈಗ ತಕ್ಕೊತಿದ್ದೀವಿ. ಈಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಅದಕ್ಕೆ ಈರುಳ್ಳಿ, ಒಂದು ಈರುಳ್ಳಿ ತೊಗೊಂಡ್ರೆ ಸಾಕು. ಈಗ ನಾನು ಒಂದು 4 ಹಾಕೋತಿದ್ದೀನಿ ಹಸಿಮೆಣ್ಸಿಕಾಯಿ. ನೀವು ಖಾರಕ್ಕೆ ಎಷ್ಟು ಬೇಕು ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ರಿ. ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ಜೀರಿಗೆ ಇವೆಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಕೆಂಪಗೆ ಹುರಿಬೇಕು. ಒಂದಿಷ್ಟು ಹುಣಸೆಹಣ್ಣು, ಈಗ ಹುರಿದಿಟ್ಕೊಂಡಿದ್ದೀವಿ. ಈಗ ಜಾರಿಗೆ ಹಾಕೋತಿದ್ದೀವಿ ನಾವು, ಸಣ್ಣ ಜಾರಿಗೆ. ಈಗ ಇದಕ್ಕೆ ಹುರಿದಿಟ್ಕೊಂಡಿರೋ ಶೇಂಗಾ ಬೀಜ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು ಹಾಕಿರೋದ್ರಿಂದ ಬೆಲ್ಲ ಮತ್ತು ಉಪ್ಪನ್ನು ನೋಡಿ ಹಾಕ್ಕೊಳ್ರಿ. ಮತ್ತು ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಗುರೆಳ್ ಪುಡಿ ಹಾಕ್ಕೊತಿದ್ದೀನಿ, ಸಪ್ಪನ ಗುರೆಳ್ ಪುಡಿ. ಅದಕ್ಕೆ ಏನು ಹಾಕದೇ ಇರೋದು. ನೀವು ಗುರೆಳ್ ಬೇಕಾದರೂ ಹಾಕ್ಕೊಬೋದು. ಈಗ ಗ್ರೈಂಡರ್ ಮಾಡ್ಕೊಂಬರೋಣ. ಗ್ರೈಂಡರ್ ಮಾಡ್ಕೊಂಬಂದಿದ್ದಾಯ್ತು. ಚಟ್ನಿ ಬಿಸಿ ಬಿಸಿ ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ನೀವು ಯಾವುದಕ್ಕೆ ಬೇಕಾದರೂ ತಿನ್ಬೋದು. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.